ಹಾಯ್ ಫ್ರೆಂಡ್ಸ್, ಈ ದಿನ ನಾನು ನುಗ್ಗೆ ಸೊಪ್ಪಿನ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಬನ್ನಿ, ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳನ್ನ ಯಾವ್ಯಾವುದು ಮತ್ತು ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಇದಕ್ಕೆ ಬೇಕಾಗುವಂತಹ ರವೆಯನ್ನು ತೆಗೆದುಕೊಂಡಿಟ್ಟಿದ್ದೀನಿ. ಇದಕ್ಕೆ ನಾವು ಕೆಲವೊಂದು ವಸ್ತುಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದಕ್ಕೆ ಸ್ವಲ್ಪ ಕಾರ್ನ್ ಅನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸಿದ್ದೀನಿ. ನುಗ್ಗೆ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ. ಅಚ್ಚಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಉಪ್ಪನ್ನು ಸೇರಿಸಿದ್ದೀನಿ. ಇದಕ್ಕೆ ಸ್ವಲ್ಪ ಮೊಸರನ್ನು ಸೇರಿಸಿ ನಾವು ಕಳಿಸ್ಕೊಳ್ಳೋಣ. ಬೈಂಡಿಂಗ್ ಬರಬೇಕು ಅಂತ ಸ್ವಲ್ಪ ಕಾರ್ನ್ ಫ್ಲೋರನ್ನು ಸೇರಿಸಿದ್ದೀನಿ. ನೋಡಿ, ಮೊಸರನ್ನ ಸೇರಿಸಿದ್ದೀನಿ. ಈಗ ಇದನ್ನು ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ಎಣ್ಣೆ ಕಾಯಲಿಕ್ಕೆ ಅಂತ ಇಟ್ಟಿದ್ದೀನಿ. ಇದಕ್ಕೆ ನಾವು ಮಾಡಿಕೊಂಡಿರುವಂತಹ ಕಟ್ಲೆಟ್ ಆಕಾರದ ವಿಧಾನವನ್ನು ತೋರಿಸ್ತೀನಿ. ನೋಡಿ, ಈ ರೀತಿ ಕಟ್ಲೆಟ್ ಆಕಾರಕ್ಕೆ ರೆಡಿ ಮಾಡಿಕೊಂಡು ಶಾಲೋ ಫ್ರೈ ಮಾಡಬೇಕು. ಇದನ್ನು ಕಡಿಮೆ ಉರಿಯಲ್ಲಿ ಬೇಯಿಸಬೇಕಾಗತ್ತೆ. ಯಾಕೆ ಅಂದರೆ ಸ್ವಲ್ಪ ದಪ್ಪಗೆ ನಾವು ಕಟ್ಲೆಟ್ನ ಮಾಡ್ತಾ ಇರೋದ್ರಿಂದ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಬೇಕಾಗುತ್ತದೆ. ಅದರಿಂದ ನಿಧಾನದ ಉರಿಯಲ್ಲಿ ನೀವು ಈ ಕಟ್ಲೆಟನ್ನು ತಯಾರಿಸಿಕೊಳ್ಳಿ. ನೋಡಿ, ಈ ರೀತಿ ಕಟ್ಲೆಟ್ ಶಾಲೋ ಫ್ರೈನಲ್ಲಿ ಬೇಯ್ತಾ ಇದೆ. ಇದು ಇನ್ನೂ ಚೆನ್ನಾಗಿ ಬೇಯಿಸೋಣ. ಯಾಕೆಂತಂದರೆ ಒಳಗಡೆ ಬೆಂದಿರಬೇಕಾಗತ್ತೆ. ಅದರಿಂದ ನೋಡಿ, ಈಗ ಕಟ್ಲೆಟ್ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಚಾಕುವಿಂದ ಚುಚ್ಚಿನ ನೋಡಿ, ಆಗ ಯಾವುದೇ ರೀತಿ ಅಂಟಿಲ್ಲ ಅಂತ ಅಂದರೆ ಅದನ್ನು ತೆಗೆದು ಎತ್ತಿಡಬೇಕಾಗತ್ತೆ. ನೋಡಿ, ಕಟ್ಲೆಟ್ ಸರಿ ಇದೆ. ಇದು ನೋಡಿ, ಈ ಥರ ಬಂದರೆ ಚಾಕುವಿಂದ ಚುಚ್ಚಿದಾಗ ಈ ರೀತಿ ಬಂದಾಗ ಅದು ಚೆನ್ನಾಗಿ ಒಳಗಡೆ ಬೆಂದಿದೆ ಅಂತ ಅರ್ಥ. ನುಗ್ಗೆ ಸೊಪ್ಪಿನ ಕಟ್ಲೆಟ್ ರೆಡಿ ಇದೆ. ಇದನ್ನು ಟೊಮೆಟೊ ಸಾಸಿನೊಂದಿಗಾದರೂ ಇಲ್ಲ ಚಿಲ್ಲಿ ಸಾಸಿನೊಂದಿಗಾದರೂ ತಿನ್ನಲು ರುಚಿಕರವಾಗಿರುತ್ತದೆ. ಮತ್ತು ಸಂಜೆಯ ವೇಳೆ ನಾವು ಕಾಫಿಗೆ ಕುಡಿತಾ ಇದ್ದಾಗ ಇದನ್ನು ಸವಿಯಲು ತುಂಬ ಚೆನ್ನಾಗಿರುತ್ತದೆ. ಈ ರೆಸಿಪಿಯನ್ನು ಇಷ್ಟಪಟ್ಟಲ್ಲಿ ಗೀತಾಸ್ ಕಿಚನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.